ನೋಡಿ ಇವೆರಡು ಗಾಡಿನೂ ಆಲ್ಟ್ ಆಗಿಬಿಟ್ಟಿದ್ದೀವಿ, ಇನ್ಯಾವುದೂ ಇಲ್ಲ ಮಾರ್ಕೆಟಲ್ಲಿ. ಆಲ್ರೆಡಿ ಆ ಗಾಡಿ ಕ್ರೇಟ್ ಹಾಕ್ಕೊಂಡಿದೆ, ಅವರು ಪಟ್ಟಿಗೇನೋ ವೆಯ್ಟ್ ಮಾಡಿದ್ದಾರೆ. ಇದು ಈರುಳ್ಳಿ ಗಾಡಿ ಒಂದಿದೆ ಅಷ್ಟೇ, ಮಾರ್ಕೆಟೆಲ್ಲ ಖಾಲಿ ಖಾಲಿ. ಅಣ್ಣವರು ಅಲ್ಲಿದ್ದಾರೆ, ಅಲ್ಲಿ ಹೋಗ್ಬೇಕು. ನಾನು ಚಾರ್ಜಿಂಗ್ ಹೋಗೋಯ್ತು, ಚಾರ್ಜಿಂಗ್ ಹಾಕ್ಕೊಂಡು ನಾನು ಬಂದಿದ್ದೀವಿ. ಏನಿಲ್ಲ, ಟೈಮ್ ಬಂದುಬಿಟ್ಟು 4 ಗಂಟೆ ಆಗಿದೆ. ಎಲ್ಲ ಊಟ ಎಲ್ಲ ಮಾಡ್ಕೊಂಬಂದ್ವಿ ಆಲ್ರೆಡಿ. ಊಟ ಮಧ್ಯಾಹ್ನ, ಸಂಜೆ ಊಟ ಮಾಡ್ಕೊಂಬಂದು ಮಲ್ಕೊಳೋದು. ನಾಳೆ ಬೆಳಗ್ಗೆ ಬಂದು ಅವರೇ ಎಬ್ಬರಿಸ್ತಾರೆ. ಅವಾಗ ಗಂಟೆ ಫುಲ್ ರೆಸ್ಟ್ ತೊಗೊಳೋದಷ್ಟೇ, ಫೋನ್ ನೋಡ್ಕೊಂಡು. ಟೈಮ್ ಬಂದುಬಿಟ್ಟು 8:30 ಆಗಿದೆ. ಊಟ ಎಲ್ಲ ಮಾಡ್ಕೊಂಬಂದು ಮಲ್ಕೊಂಡಿದ್ದೀನಿ ಆಲ್ರೆಡಿ. ಅವ್ರು ಗ್ಯಾಂಡ್ರ ಏನೋ ಮಲ್ಕೊಂಡಿದ್ದಾರೆ ಹೋಗಿ. ಏನಿಲ್ಲ, ಅವ್ರು ಬರಲೇ ಇಲ್ಲ ಮಂಡಿಯವ್ರು ಯಾರು ಇನ್ನೂ ಇಲ್ಲಿಗೆ. ಬೆಳಗ್ಗೆ ಎದ್ದು ಅವರೇ ಹಗ್ಗ ಎಲ್ಲ ಬಿಚ್ಕೊತಾರೆ, ಹಗ್ಗ ಹಾಕಿದ್ದೀವಿ ಹಿಂದ್ಗಡೆ. ಅವರೇ ಬಿಚ್ಕೊಂಡು ಮಾರ್ತಾ ಇರ್ತಾರೆ. ಮತ್ತು ನಾವು ಬೆಳಗ್ಗೆ ಸಿಗೋಣ. ಮಾರ್ನಿಂಗ್ ಗಾಯ್ಸ್, ಫೈನಲಿ ಗಾಡಿ ಎಲ್ಲ ಖಾಲಿ ಆಯಿತು. ಖಾಲಿ ಕ್ರೇಟ್ ವೆಯ್ಟ್ ಮಾಡ್ತಾಯಿದ್ದೀನಿ ಆಲ್ರೆಡಿ. ಖಾಲಿ ಕ್ರೇಟ್ ಎಲ್ಲ ತೊಗೊಂಡೋಗಿದ್ದಾರೆ, ಬರಬೇಕು. ಅದು ಇಸ್ಕೊಂಡು ಬಿಡೋದೆ, ಇನ್ನೂ ಪಟ್ಟಿ ಇಸ್ಕೊಂಡು. ನೋಡಿ ಗಾಡಿ ಎಲ್ಲ ಖಾಲಿ ಆಗಿಬಿಟ್ಟಿದೆ. ಗಾಡಿ ಎಲ್ಲ ಖಾಲಿ ಆಗಿಬಿಟ್ಟಿದೆ. ಕ್ಯಾಂಟ್ರಲ್ಲಿ ಇನ್ನೊಂದು ಸ್ವಲ್ಪ ಇದೆ, ಇನ್ನೊಂದು ಬೊಲಾರೋ ಬಂದಿತ್ತು, ಅದು ಖಾಲಿ ಮಾಡಿಬಿಟ್ಟಿದ್ದಾರೆ. ಪರವಾಗಿಲ್ಲ, ಇವತ್ತೆಲ್ಲ ಮಾರಾಕಿದ್ದಾರೆ. ನೋಡೋಣ ಎಷ್ಟೊತ್ತು ಕೊಡ್ತಾರೆ ಕ್ರೇಟು ಪಟ್ಟಿ. ಟೈಮ್ ಬಂದುಬಿಟ್ಟು 10:30 ಆಗಿದೆ. ಫೈನಲಿ ಬಾಡಿಗೆ ಎಲ್ಲ ಈಸ್ಕೊಂಡ್ಬಿಟ್ಟಿದ್ದೀನಿ. ಬಿಸಿಗೆ ಇರೋಕ್ಕಾಗ್ತಾಯಿಲ್ಲ ಈ ತಮಿಳ್ನಾಡಲ್ಲಿ. ಬಿಸಿಗಿಲ್ಲಿ ಯಾವಾಗ ಊರಿಗೆ ಹೊರಟೋಗ್ತೀನೋ ಅನಿಸ್ತಾ ಇದೆ ನಮ್ಮ ಕರ್ನಾಟಕಗೆ. ನೆನ್ನೆಗೆ ಇವಾಗ ಜಾಸ್ತಿ ಆಗ್ಬಿಡುತ್ತೆ ಬಿಸಿ. ಆಲ್ರೆಡಿ ನೆಂದೋಗ್ಬಿಟ್ಟಿದ್ದೀನಿ ಆಲ್ರೆಡಿ ನಾನು. ಟೆಂಪೋ ಬಿಸಿ ಬೇರೆ, ಹೊರಗಡೆ ಬಿಸಿ ಜಾಸ್ತಿ ಆಗ್ಬಿಟ್ಟಿದೆ ಎಲ್ಲ. ಇನ್ನೇನಿಲ್ಲ, ನಮ್ಮ ಕ್ಯಾಂಟ್ರ್ ಬ್ರೋ ಅವ್ರು ಹೊರಟೋದ್ರು, ಕ್ಯಾಂಟ್ರ ಎಣ್ಣವರು. ಮುಂದೆ ಎಲ್ಲ ಟಿಫನ್ ಮಾಡ್ತಾಯಿದ್ದೀನಿ ಬಾ ಅಂದರು. ಒಂದು ಅರ್ಧ ಗಂಟೆ ಆಯಿತು ಅವ್ರು ಹೋಗಿ. ಹೋಗೋಣ ಆರಾಮ್. ಇನ್ನೇನಿಲ್ಲ, ಹಿಂಗೆ ಸರ್ವಿಸ್ ರೋಡಲ್ಲಿ ಬಂದು ಬ್ರಿಡ್ಜ್ಗಳ ರೈಟ್ ತೊಗೊಂಡ್ರೆ ಮತ್ತೆ ನಾವು ಸೇಲಂ ಕಡೆ ತಿರ್ಕೊಂಡ್ಬಿಡ್ತೀವಿ. ಇಲ್ಲಿಂದ ಸೇಲಮ್ಮು ಕೃಷ್ಣಗಿರಿ ನಾರ್ಮಲಾಗಿ ಬಂದಿದ್ದ ರೂಟಲ್ಲಿ ಹಿಂದೆ ರಿವರ್ಸ್ ಹೋಗೋದು. ಹೋಗೋವಾಗ ಅಷ್ಟೇನು ವೀಡಿಯೋ ಮಾಡೋಕ್ಕಾಗಲ್ಲ, ನಾವು ಬರುವಾಗ ಅದೇ ರೋಡಲ್ಲೇ ಬಂದಿರ್ತೀವಿ, ಹೋಗುವಾಗ ಅದೇ ರೋಡಲ್ಲಿ ಹೋಗ್ತೀವಿ. ನೋಡೋಣ, ಅಲ್ಲಲ್ಲಿ ಮಾಡೋಣ ವೀಡಿಯೋ. ಏನಾನ ಸ್ಪೆಷಲಾಗಿ ಕಾಣಿಸಿದ್ರೆ ಬನ್ನಿ ಹೋಗೋಣ ಆರಾಮಾಗಿ. ಇವಾಗ ಸದ್ಯಕ್ಕೆ ಸೇಲಮ್ಮು ತೋಪೂರೆಲ್ಲ ಬಿಟ್ಟು ಮುಂದೆ ಬರ್ತಾಯಿದ್ದೀನಿ. ಆಲ್ರೆಡಿ ನಿನ್ನೆ KCM ಶಶಿಯಣ್ಣವ್ರು ಬಂದಿದ್ದರು ಈಗ ಮದುವೆ ಹತ್ರಗೆ. ಆಲ್ರೆಡಿ ಅವ್ರು ಅನ್ಲೋಡ್ ಮಾಡ್ಕೊಂಬಂದು ಇಲ್ಲಿ ಮುಂದೆ ಇದ್ದಾರೆ ಅಂತ ನನಗೋಸ್ಕರ ಕಾತ್ಕೊಂಡಿದ್ದಾರೆ. ಒಂದು ½ ಆನ್ ಅವರ್ನಿಂದ ವೆಯ್ಟ್ ಮಾಡ್ತಾಯಿದ್ದಾರೆ. ಅವ್ರ ಮುಂದೆ ಅವ್ರನ್ನ ಕರ್ಕೊಂಡು ತುಂಬ ಜೊತೆಗೆ ಸಿಗ್ತಾರೆ. ಅವ್ರ ಜೊತೆಯಲ್ಲಿ ಹೋಗೋದು ಇವಾಗ ಚಿಂತಾಮಣಿ ಗಂಟ ಬರ್ತಾರೆ ಅವರು. ಮುಂದೆ ಎಲ್ಲ ಮರದಗೆಲ್ಲ ನಿಲ್ಸ್ಕೊಂಡಿದ್ದೀನಿ ಬಾ ಅಂದರು. ಅವ್ರನ್ನೇ ಹೊಡ್ಕೊಂಡು ಹೋಗ್ತಾಯಿದ್ದೀನಿ. ಎಲ್ಲೋ ಒಂದು ಹತ್ರದಲ್ಲಿದ್ದಾರೆ, ಒಂದು ಕಿಲೋಮೀಟ್ರಲ್ಲಿ. ಹೋಗಿ ಅವ್ರ ಜೊತೆನೇ ಹೋಗೋಣ ಬನ್ನಿ ಮತ್ತೆ ಚಿಂತಾಮಣಿ ಗಂಟ. ಶಶಿಯಣ್ಣ ಅವರು ಸಿಕ್ಕಿದ್ರು, ಹೋಗ್ತಾಯಿದ್ವಿ ಇಬ್ರು. ಇಲ್ಲಿಂದ ಕೃಷ್ಣಗಿರಿ ಬಂದುಬಿಟ್ಟು ಒಂದು 30 ಕಿಲೋಮೀಟ್ರ್ ಇದೆ. ಡೀಸೆಲ್ ಬೇರೆ ಪಾಯಿಂಟ್ಗೆ ಬಂದುಬಿಟ್ಟಿದೆ. ಇಲ್ಲಿಂದ ವಿಕೋಟದಲ್ಲಿ ನಮ್ಮ ಕರ್ನಾಟಕ ಡೀಸೆಲ್ಲು. ವಿಕೋಟದಲ್ಲಿ ಹೋಗ್ಬಿಟ್ಟು ಡೀಸೆಲ್ ಹಾಕ್ಸ್ಕೋಬೇಕು. ಅಲ್ಲಿ ಗಂಟೆ ಹೋಗುತ್ತಿಲ್ಲ, ನೋಡ್ಕೊಬೇಕು. ಪಾಯಿಂಟ್ ನೋಡ್ಕೊಂಡು ಡೀಸೆಲ್ ಹಾಕ್ಸ್ಕೋಬೇಕು. ಶಶಿಯಣ್ಣವ್ರ ಜೊತೆಯಲ್ಲೇ ಬರ್ತಾವ್ರೆ. ನೀವು ಹೋಗೋಣ. ಇನ್ನೇನು ಕುಪ್ಪ ಹತ್ರ ಬಂದು ಲೊಕೇಶನ್ ಚೆನ್ನಾಗಿರುತ್ತೆ, ಒಂದು ಸ್ಟೋರಿಗೆ ಹಾಕೋಣ ಅಂದ್ಬಿಟ್ಟು 2 ಗಾಡಿ ನಿಲ್ಸಿದ್ದೀವಿ. ಶಶಿಯಣ್ಣವ್ರ ಗಾಡಿ ಎಲ್ಲ ಫ್ಲ್ಯಾಶರೆಲ್ಲ ಹಾಕ್ಸಿದ್ದಾರೆ ಅಣ್ಣವರು. ನಮ್ದು ಇಲ್ಲಿದೆ. ಅವ್ರು ಫ್ಲೈಟ್ ಏನು ಹಾಕ್ಕೊಂಬಂದಿಲ್ಲ, ಆ ಖಾಲಿ ಗಾಡಿ ಎಂಟಿ ಗಾಡಿ ಬಂದುಬಿಟ್ಟಿದ್ದಾರೆ ಇಲ್ಸಾಕೆ. ಒಂದು ಫೋಟೋ ತೊಗೊಂಡು ಹೋಗೋದೆ. ಮತ್ತೆ ಬಂದು ವಿಕೋಟದಲ್ಲಿ ಡೀಸೆಲ್ ಹಾಕ್ಸ್ಕೊಂಡು ಒಂದು 1500 ರೂಪಾಯಿಗೆ. ಇಲ್ಲಿ ಮತ್ತೆ ಬಂದುಬಿಟ್ಟು ಕರ್ನಾಟಕ ರೇಟೆ, ಆಂಧ್ರ ಅದು ಬುಕ್ ಬಂದುಬಿಟ್ಟು ರೇಟ್ ಬಂದುಬಿಟ್ಟು ಕರ್ನಾಟಕ ರೇಟ್ 89 ರೂಪಾಯಿ ಐತೆ. ವಿಕೋಟದಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲ ಡೈರೆಕ್ಟ್ ಮುಳಬಾಗ್ಲು. ಫೈನಲಿ ಚಿಂತಾಮಣಿಗೆ ಬಂದು ಪಟ್ಟಿ ಅಮೌಂಟ್ ಎಲ್ಲ ಕೊಟ್ಬಿಟ್ಟು ಊರ ಕಡೆ ಹೋಗ್ತಾಯಿದ್ದೀನಿ. ಇನ್ನೇನು ಇಲ್ಲಿಂದ ಊರಿಗೆ ಹೋಗೋದೆ. ಊರಿಗೆ ಹೋದರೆ ಮತ್ತೆ ನಾಳೆ ಬೆಳಗ್ಗೆ ಲೋಡಿಂಗ್ ಬರೋದು. ಇನ್ನೇನಿಲ್ಲ, ಈ ವಿಡಿಯೋ ನಿಮ್ಗೆ ಎಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರ್ತಿದ್ದೀವಿ.